ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನಿಲ್ಲದ ಪಾಕ್ನ ಶೆಲ್ ದಾಳಿ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ 10,000 ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಉರಿ, ಪೂಂಚ್, ರಚೌರಿ, ಕುಪ್ವಾರ, ಬಾರಾಮುಲ್ಲಾದಲ್ಲಿ ಜನರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಪಾಕ್ ಮತ್ತೆ ಮತ್ತೆ ಖ್ಯಾತಿಯನ್ನು ತೆಗಿತಾ ಇರುವಂತಹದ್ದು. ಪಾಕ್ನ ಖ್ಯಾತೆ ಮುಂದುವರಿತಾ ಇದ್ದ ಹಾಗೆ, ಪಾಕ್ನ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರಿತಾ ಇದ್ದ ಹಾಗೆ ಸ್ಥಳೀಯರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಭಾರತೀಯ ಸೇನೆ ನಿರಂತರವಾಗಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ದಾಳಿಗೆ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇರುವಂತಹದ್ದು. ಭಾರತ ನಿರಂತರವಾಗಿ ಹೊಡೆತ ಕೊಟ್ಟು ಪಾಕಿಸ್ತಾನಕ್ಕೆ ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇದರ ನಡುವೆ ಸ್ಥಳೀಯರನ್ನ ಈಗ ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮೊದಲೇನೆ ಸೂಚನೆ ಕೊಡಲಾಗಿತ್ತು, ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾದರೆ ನೀವು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನುವಂತಹ ಮೆಸೇಜ್ ಪಾಸ್ ಆಗಿತ್ತು. ಈಗ ಸ್ಥಳೀಯ ಮಟ್ಟದಲ್ಲಿ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಜೋರಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯವರೆಗೂ ಬರೋಬ್ಬರಿ 10,000ಕ್ಕೂ ಹೆಚ್ಚು ಜನರನ್ನ ಜಮ್ಮು ಕಾಶ್ಮೀರದಲ್ಲಿ ಗಡಿ ಭಾಗದಲ್ಲಿದ್ದಂತಹ ಗ್ರಾಮದಲ್ಲಿದ್ದಂತಹ ಜನರನ್ನ ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಭಾರತದ ಮಿಸೈಲ್ಸ್ ದಾಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಹೆಣಗಾಡ್ತಾ ಇರುವಂತಹ ಪಾಕಿಸ್ತಾನ ಗಡಿಯಲ್ಲಿ ಖ್ಯಾತೆ ತೆಗೆಯುವಂತಹ ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಜೋರಾಗ್ತಾ ಇದ್ದ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ, ಸ್ಥಳೀಯರನ್ನ ಹೇಗೆ ರೆಸ್ಕ್ಯೂ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಲ್ಲಿ ಅಂತ. ಪ್ರೇಮ್, ಈಗ ಮೊನ್ನೆಯಿಂದಲೂ ಪಾಕಿಸ್ತಾನ ಅದನ್ನೇ ಮಾಡ್ತಾ ಇರುವಂತದ್ದು. ಗಡಿ ಭಾಗದಲ್ಲಿ ತಂಟೆಯನ್ನ ತೆಗೆದಿರುವಂತದ್ದು, ಬಾಲವನ್ನ ಬಿಚ್ಚುವಂತಹ ಕೆಲಸ. ಅದಕ್ಕೆ ಪ್ರತ್ಯುತ್ತರವಾಗಿಯೇ ಭಾರತ ಈ ರೀತಿಯ ದೊಡ್ಡ ಮಟ್ಟದ ಏಟನ್ನ ಕೊಟ್ಟಿದೆ. ಒಂದು, ಗಡಿ ಭಾಗದ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಭಾರತದ ಸೇನಾ ವಲಯದ ಸೇನೆಯ ಹಾಟ್ಸ್ಪಾಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕ್ನ ಸೇನೆ. ಆದ್ರೆ ಅದೆಲ್ಲವನ್ನ ಕೂಡ ಈಗಾಗಲೇ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಈಗಾಗಲೇ ಗಡಿ ಭಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ಶಾಲಾ ಕಾಲೇಜುಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಭಾರತ ಸ್ಪಷ್ಟಪಡಿಸಿದೆ 15 ನಗರಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿದೆ ಅನ್ನುವಂಥದ್ದು. ಆರಂಭಿಕ ಹಂತದಲ್ಲಿ ಅಮೃತ್ಸರವನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿಯನ್ನ ಉಡಾಯಿಸಿತ್ತು ಪಾಕಿಸ್ತಾನ. ಅಲ್ಲಿ ಪ್ರಮುಖವಾಗಿ ಗೋಲ್ಡನ್ ಟೆಂಪಲ್ ಕೂಡ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಗೆ ಗುರುದ್ವಾರವನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಅಲ್ಲೂ ಶೆಲ್ ದಾಳಿಯನ್ನ ನಡೆಸಿತು. ಹೀಗಾಗಿ ಅಮಾಯಕ ಜನರ ಮೇಲೆ ಆರಂಭಿಕ ಹಂತದಲ್ಲಿ ಮಾಡಿ ತದನಂತರ ಧಾರ್ಮಿಕ ಸ್ಥಳಗಳನ್ನ ಕೂಡ ಆಯ್ಕೆ ಮಾಡಿಕೊಂಡು ಸೇನಾ ವಲಯವನ್ನ ಕೂಡ ಟಾರ್ಗೆಟ್ ಮಾಡ್ಕೊತು. ಹೀಗಾಗಿ ಗಡಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ. ಭಾರತದ 24 ಏರ್ಪೋರ್ಟ್ಗಳನ್ನು ಈಗಾಗಲೇ ಶಟ್ ಡೌನ್ ಮಾಡಲಾಗಿದೆ. ಏರ್ಪೋರ್ಟ್ಗಳಿಗೆ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಿಗೆ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. LOCಯ ಭಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಈಗಾಗಲೇ ಇನ್ಸ್ಟಾಲ್ ಮಾಡಲಾಗಿದೆ, ಅಳವಡಿಸಲಾಗಿದೆ. ತುಂಬಾ ಸ್ಪೀಡಪ್ ಆಗಿ ಅದು ಕೂಡ ಕೆಲಸ ಇದೆ. ಇನ್ನು ಗಡಿ ಭಾಗದಲ್ಲಿ ಕ್ಷಿಪಣಿಗಳು ತಯಾರಾಗಿ ನಿಂತಿದೆ. ಏರ್ ಡಿಫೆನ್ಸ್ ಅಂತೂ ಭಾರತದ ಪಾಲಿಗೆ ಅದು ಸುದರ್ಶನ ಚಕ್ರದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಶ್ರೀಕೃಷ್ಣ ದುಷ್ಟರ ಸಂಹಾರಕ್ಕೆ ಅಂತಿಮವಾಗಿ ಬಳಕೆ ಮಾಡ್ತಾ ಇರುವಂತದ್ದು ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರವೇ ಭಾರತದ ಪಾಲಿಗೆ ಶ್ರೀರಕ್ಷೆಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಗಡಿ ಭಾಗದಲ್ಲಿ ತಂಟೆಯನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಹುಟ್ಟಡಗಿಸಲು ಕರಾಚಿಯಲ್ಲಿ INS ವಿಕ್ರಾಂತ್ ಕೂಡ ಆಕ್ಟಿವ್ ಆಗಿದೆ. ಆ ಕರಾಚಿ ಬಂದರನ್ನ ಕೂಡ ಧ್ವಂಸಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕರಾಚಿ ಬಂದರು ಧ್ವಂಸಗೊಳಿಸಿರೋದ್ರಿಂದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಆಗುತ್ತೆ. ದೊಡ್ಡ ಮಟ್ಟದ ಬೆಲೆಯನ್ನ ಪಾಕಿಸ್ತಾನ ತೆರಬೇಕಾಗುತ್ತೆ. ತನ್ನ ಪ್ರಮುಖ ನಗರಗಳು ಧ್ವಂಸವಾಗಿದ್ರು, ಸೇನಾ ಮುಖ್ಯಸ್ಥ ನಾಪತ್ತೆಯಾಗಿದ್ರು, ಪ್ರಧಾನಿ ಬಿಲದ ಒಳಗಡೆ ಅಡಗಿ ಕೂತ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಪ್ರೇಮ್, ಈ ಹಿಂದಿನ 4 ಯುದ್ಧಗಳಲ್ಲೂ ಕೂಡ ಪಾಕಿಸ್ತಾನ ಹೀನಾಯವಾಗಿ ಭಾರತದ ವಿರುದ್ಧ ಸೋಲನ್ನ ಕಂಡಿದೆ. ಆದ್ರೂ ಮತ್ತೆ ಮತ್ತೆ ಮೊಂಡಾಟವನ್ನ ಮುಂದುವರಿಸ್ತಾ ಇದೆ. ಅದೇ ಹಳೆಯ ಚಾಳಿಯನ್ನ ಮುಂದುವರಿಸ್ತಾ ಇದೆ. ಭಾರತ ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಉರಿ ಭಾಗದಲ್ಲಿ ತೀವ್ರವಾಗಿರುವಂತಹ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ಸೊ ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕುಪ್ವಾರದ ಮೇಲೆ ಪಾಕ್ ದಾಳಿ, ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಟ್ಟಡವೊಂದು ಸಂಪೂರ್ಣವಾಗಿ ಛಿದ್ರವಾಗಿ ಹೋಗಿದೆ. ಈ ಕಟ್ಟಡದಲ್ಲಿ ವಾಸಿಸ್ತಾ ಇದ್ದವರು ಈಗ ಚಿಂತೆಗೀಡಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಂತರವಾಗಿ ಮತ್ತೊಂದು ಕಡೆ ಈ ರೀತಿಯ ಡ್ರೋನ್ ದಾಳಿ ಮುಂದುವರೆದಿರುವಂತಹದ್ದು. ಕುಪ್ವಾರದ ಮೇಲೆ ಡ್ರೋನ್ ದಾಳಿಯ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಈ ರೀತಿಯ ದಾಳಿ ಆಗ್ತಾ ಇದೆ. ಇಡೀ ಕಟ್ಟಡಕ್ಕೆ ಕಟ್ಟಡವೇ ಛಿದ್ರವಾಗಿ ಹೋಗಿರುವಂಥದ್ದು.
ನಾಮಾವಶೇಷವಾಗಿರುವಂಥದ್ದು. ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿಯೇ ಈಗ 10,000 ಜನರನ್ನ ತತ್ಕ್ಷಣಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ ಸೇನೆಯ ಕಡೆಯಿಂದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಪಾಕಿಸ್ತಾನದಿಂದಲೂ ಕೂಡ ದಾಳಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ತಕ್ಕ ಉತ್ತರವನ್ನ ಭಾರತೀಯ ಸೇನೆಯೂ ಕೂಡ ಕೊಡ್ತಾ ಇದೆ. ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಈಗ ಒಂದು ರೀತಿ ಎಲ್ಲ ಕಟ್ಟಡಗಳು ಕೂಡ ಧ್ವಂಸವಾಗಿರುವಂಥದ್ದು. ಉರಿ ಮೇಲೆ ಪಾಕ್ ದಾಳಿ ಮಾಡಿರುವಂತಹ ವಿಜುವಲ್ಸ್ ಇದು. ಅದರ ಪರಿಣಾಮವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜನರು ವಾಸಿಸ್ತಾ ಇದ್ದಂತಹ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಇದ್ದಂತಹ ಮನೆಯನ್ನು ಕಳ್ಕೊಂಡು ಜನ ಈಗ ಕಂಗಾಲಾಗಿದ್ದಾರೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿದ್ದಂತಹ ಸ್ಥಳೀಯರೆಲ್ಲರನ್ನೂ ಕೂಡ ಈಗ ಬೇರೆಡೆ ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ. ಮಸೀದಿಯ ಒಳಗಡೆ ಜನ ರಕ್ಷಣೆ ಪಡಿತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅವರಿರುವಂತಹ ಜಾಗದ ಮೇಲೆ ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದರೂ ಕೂಡ ಅಟ್ಯಾಕ್ ಆಗಬಹುದು ಅನ್ನುವಂತಹ ಭೀತಿಯಲ್ಲಿ ಎಲ್ಲರೂ ಹೋಗಿ ಮಸೀದಿಯಲ್ಲಿ ರಕ್ಷಣೆಯನ್ನು ಪಡೆದುಕೊಂಡಿದ್ದಾರೆ. ಕೆಲವರು ಬಂಕರ್ಗಳಲ್ಲಿ ರಕ್ಷಣೆಯನ್ನು ಪಡೆದುಕೊಂಡ್ರೆ ಇನ್ನು ಕೆಲವರು ಮಸೀದಿಗಳು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ರಕ್ಷಣೆ ಪಡೆಯುವಂತಹ ಕೆಲಸವನ್ನು ಮಾಡಿಕೊಳ್ತಾ ಇರುವಂಥದ್ದು. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಹಾಗಾಗಿಯೇ ಸ್ಥಳೀಯರನ್ನ ಬೇರೆ ಕಡೆ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು.